ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ವಿಧಾನ ಪರಿಷತ್ ಚುನಾವಣೆಯ ಫೈಟ್. ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. 5ನೇ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ಭರ್ಜರಿ ರಣತಂತ್ರವನ್ನ ಹೆಣಿತಾ ಇದೆ. ನಿನ್ನೆಯಿಂದಲೂ ಕೂಡ ಬಿಡದೆ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಕಾಂಗ್ರೆಸ್ನ ಎಲ್ಲ ಶಾಸಕರು. ಡಿಕೆ ಶಿವಕುಮಾರ್ ಅವರಿಗೆ ಪೈಪೋಟಿ ಇದು, ಪ್ರತಿಷ್ಠೆಯ ಪ್ರಶ್ನೆ ಇದು. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ರೆಸಾರ್ಟ್ನಲ್ಲಿ 1 ಗಂಟೆಗಳ ಕಾಲ ಶಾಸಕರಿಗೆ ತರಬೇತಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ, ಸುರ್ಜೇವಾಲಾ ಸೇರಿ ಹಿರಿಯ ಸಮ್ಮುಖದಲ್ಲಿ ಇವರಿಗೆ ಟ್ರೈನಿಂಗ್ ಮಾಡಲಾಗಿದೆ. ಯಾಕಂದರೆ ಕೆಲವೊಬ್ಬರಿಗೆ ಹೊಸದಿದು. 40ಕ್ಕಿಂತ ಹೆಚ್ಚು ಮೊದಲ ಬಾರಿಗೆ ಆಯ್ಕೆಯಾದಂಥ ಶಾಸಕರಿದ್ದಾರೆ. ಅವರಿಗೆ ಟ್ರೈನಿಂಗ್ ಕೊಡಲಾಗಿದೆ. ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಯಾರಿಗೆ ಹಾಕಬೇಕು, ಹೆಂಗೆ ಹಾಕಬೇಕು, 2ನೇ ಪ್ರಾಶಸ್ತ್ಯದ ಮತಗಳನ್ನು ಅಲ್ಲಿ ಹೇಗೆ ಚಲಾವಣೆ ಮಾಡಬೇಕು ಮತ್ತು ಅಲ್ಲಿ ಸಹಿ ಹೇಗೆ ಮಾಡಬೇಕು. ಯಾಕಂದರೆ ಅಲ್ಲಿ EVM ಇರೋದಿಲ್ಲ, ಬ್ಯಾಲೆಟ್ ಪೇಪರ್ ಮೂಲಕ ವೋಟಿಂಗ್ ಮಾಡೋದಿರುತ್ತೆ. ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅಲ್ಲಿ ಮತಗಳೆಲ್ಲವೂ ಕೂಡ ರದ್ದಾಗುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಬಹಳ ಅಲರ್ಟಾಗಿ ವೋಟನ್ನು ಮಾಡಬೇಕಾಗಿರುತ್ತೆ. ಇದರ ಬಗ್ಗೆ ತಿಳುವಳಿಕೆಯನ್ನು ಕೂಡ ಸುರ್ಜೇವಾಲಾ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ, ಹಲವು ಹಿರಿಯ ನಾಯಕರು ಕೂಡ ತಿಳಿ ಹೇಳಿದ್ದಾರೆ. ಯಾಕಂತಂದರೆ ಅಲ್ಲಿ ನಡೆಯುವಂಥ ಚುನಾವಣೆ ಏನಿರುತ್ತೆ, ಶಾಸಕರು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇರುತ್ತೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಅಲ್ಲಿ ಅವರ ಮತ ಅಸಿಂಧು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿಯೇ ಎಲ್ಲ ತರಬೇತಿಯನ್ನು ಕೊಟ್ಟಿದ್ದಾರೆ. ಪರಿಷತ್ ಮತದಾನದ ಬಗ್ಗೆ ಶಾಸಕರಿಗೆ ಸಿದ್ದರಾಮಯ್ಯ ಪಾಠ ಮಾಡಿದ್ದಾರೆ. ಜೊತೆಗೆ ಯಾರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಒಟ್ಟು 5 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ. 4 ಅಭ್ಯರ್ಥಿಗಳು ಗೆಲ್ಲೋದು ನಿಶ್ಚಿತ. ಹೆಚ್ಚುವರಿ 1 ಅಭ್ಯರ್ಥಿ ಅಲ್ಲಿ ಗೆಲ್ಲಬೇಕಾಗಿದೆ. ಒಬ್ಬ ಅಭ್ಯರ್ಥಿಗೆ 28 ವೋಟ್ಗಳು ಬೇಕು. 5 ಅಭ್ಯರ್ಥಿಗಳು ಮತ ಹಂಚಿಕೆಯನ್ನು ಮಾಡಲಾಗಿದೆ. ಯಾರ್ಯಾರಿಗೆ ವೋಟ್ ಮಾಡಬೇಕು ಶಾಸಕರಿಗೆ ಪಟ್ಟಿಯನ್ನು ಕೂಡ ಕೊಡಲಾಗಿದೆ. 5ನೇ ಅಭ್ಯರ್ಥಿಯ ಗೆಲುವಿಗೆ ಮತಗಳ ಕೊರತೆ ಬಗ್ಗೆ ಕೂಡ ಸಮಾಲೋಚನೆಯನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ 222 ಶಾಸಕರ ಸಂಖ್ಯೆ. ಒಟ್ಟು 224ರಲ್ಲಿ 1 ವಿನಯ್ ಕುಲಕರ್ಣಿ ಅನರ್ಹ, 1 ಸುಧಾಕರ್ ನಿಧನರಾದರು, ಹಿರಿಯೂರು MLA. 222 ಆಗಿದೆ. 222ರಲ್ಲಿ 135 ಕಾಂಗ್ರೆಸ್ ಸಿಟ್ಟಿಂಗ್ MLAಗಳು. ಅದರಲ್ಲಿ ಪಕ್ಷೇತರರು 2 ಇದ್ದಾರೆ, ಅವರು ಕೂಡ ಬೆಂಬಲ ಕೊಡ್ತಾರೆ. ಆಮೇಲೆ ಸರ್ವೋದಯ ದರ್ಶನ್ ಪುಟ್ಟಣ್ಣಯ್ಯ ಅದೊಂದು, ಮತ್ತು BJPಯ ಉಚ್ಚಾಟಿತ ಶಾಸಕರು. ಅದರಲ್ಲಿ ST ಸೋಮಶೇಖರ್ 1 ಬೀಳುತ್ತೆ ಕಾಂಗ್ರೆಸ್ಗೆ, ಹೆಬ್ಬಾರ್ದು 1 ಬೀಳುತ್ತೆ. 140 ಆಗುತ್ತೆ. 135 ಕಾಂಗ್ರೆಸ್ ಹತ್ತಿರ ಇರೋದು, 140 ಬೇಕು 4 ಅಭ್ಯರ್ಥಿಗಳ ಗೆಲುವಿಗೆ. ಹೆಬ್ಬಾರು ಮತ್ತು ST ಸೋಮಶೇಖರ್ ಹಾಕಿದರೆ ಪಕ್ಷೇತರ 2, 1 ಸರ್ವೋದಯ ದರ್ಶನ್ ಪುಟ್ಟಣ್ಣಯ್ಯ ಅವ್ರು ಹಾಕಿಬಿಟ್ರೆ 140 ಕರೆಕ್ಟ್ ಆಗುತ್ತೆ. ಇನ್ನುಳಿದ ಹೆಚ್ಚುವರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕಾದಂಥ ಸವಾಲು ಕೂಡ ಇದೆ. ಹಾಗಾದರೆ ಇಲ್ಲಿ ಕಾಂಗ್ರೆಸ್ BJP ಮತ್ತು JDSನಿಂದ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಇವರು ಮಾಡುವ ಸಾಧ್ಯತೆಗಳಿದ್ದಾವೆ. ಅದರ ಬಗ್ಗೆ ಕೂಡ ತಂತ್ರಗಾರಿಕೆಯನ್ನು DK ಶಿವಕುಮಾರ್ ಅವರು ಹೆಣೆದಿದ್ದಾರೆ. ಈಗ ಅಲ್ಲಿ ಹೆಚ್ಚುವರಿ ಅಭ್ಯರ್ಥಿಯನ್ನು ಯಾವ ರೀತಿ ಗೆಲ್ಲಿಸ್ಕೊಂಡು ಬರ್ತಾರೆ ಇವರು, 2ನೇ ಪ್ರಾಶಸ್ತ್ಯದ ಮತ ಇಲ್ಲಿ ಹಾಕೋದ್ರ ಬಗ್ಗೆ ಕೂಡ ಚಿಂತನೆ ನಡೆದಿದ್ದಾವೆ. ಅಳೆದು ತೂಗಿ ಶತಾಯ ಗತಾಯ ವಿನಯ್ ಕಾರ್ತಿಕ್ ಏನಿದ್ದಾರೆ ಅವ್ರನ್ನ ಗೆಲ್ಲಿಸಲೇಬೇಕು ಅಂಥೇಳಿ DK ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಅವರಿಗೆ ವೈಯಕ್ತಿಕವಾಗೂ ಕೂಡ ಇದು ಪ್ರತಿಷ್ಠೆಯ ಚುನಾವಣೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಬಿಡದಿಯಿಂದ. LN ಸ್ವಾಮಿ, ಈಗ ಕಾಂಗ್ರೆಸ್ ಶಾಸಕರು ರಣತಂತ್ರವನ್ನು ಹೆಣಿತಾ ಇದ್ದಾರೆ ರೆಸಾರ್ಟ್ನಲ್ಲಿ ಕೂತ್ಕೊಂಡು. DK ಶಿವಕುಮಾರ್ ಅವರಿಗೆ ಎಷ್ಟು ಪ್ರತಿಷ್ಠೆಯ ಕಣವಾಗಿದೆ ಈ ಪರಿಷತ್ ಚುನಾವಣೆ. ಹೆಚ್ಚುವರಿ 5ನೇ ಅಭ್ಯರ್ಥಿಯನ್ನು ಗೆಲ್ಲಬೇಕು ಅಂದರೆ ಇವರು ಯಾವ ರೀತಿ ಅಲ್ಲಿ ಸರ್ಕಸ್ ಮಾಡಬೇಕಾಗಿದೆ, ಅದರ ಜೊತೆಗೆ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು ಅಂತ? ಪ್ರಭು, ನಾಳೆ ನಡೆಯುವಂಥ ಪರಿಷತ್ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಎಲ್ಲ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು. ಒಂದು ಕಡೆ CM ಆದ ಬಳಿಕ ಮೊದಲ ಚುನಾವಣೆಯನ್ನು DK ಶಿವಕುಮಾರ್ ಅವರು ಎದುರಿಸ್ತಾ ಇರೋಂಥದ್ದು. ಜೊತೆಗೆ ಇದೊಂದು ರೀತಿ ಪ್ರತಿಷ್ಠೆಯೂ ಆಗಿದೆ. ಯಾಕೆಂದರೆ CM ಆದಮೇಲೆ ಎದುರಿಸುವಂತಹ ಚುನಾವಣೆಯಲ್ಲಿ ಗೆದ್ದು ತೋರಿಸ್ಬೇಕು ಅನ್ನೋ ಹಠಕ್ಕೆ ಈಗ CM DK ಶಿವಕುಮಾರ್ ಬಂದಿರೋಂಥದ್ದು. ಜೊತೆಗೆ ಅದೇ ರೀತಿ ಕಾಂಗ್ರೆಸ್ ನಾಯಕರು ಕೂಡ ಅವರಿಗೆ ಸಾಥ್ ಕೊಡ್ತಾ ಇರೋಂಥದ್ದು.
ನಿನ್ನೆಯಿಂದ ಸ್ಟ್ರಾಟಜಿ ಕೂಡ ಶುರುವಾಗಿದೆ. ಖಾಸಗಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ ಶಾಸಕರಿಗೆ ಯಾವ ರೀತಿ ಮತದಾನ ಮಾಡಿಕೊಡಬೇಕು ಎಂಬ ಸೂಚನೆಗಳನ್ನು ಈಗ ಹಿರಿಯ ನಾಯಕರಿಂದ ಕೊಡ್ತಾ ಇರೋಂಥದ್ದು. ಪ್ರಮುಖವಾಗಿ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ಆಯಿತು, ಅಲ್ಲಿ ಸಲಹೆ ಸೂಚನೆಗಳನ್ನು ಕೊಡಲಾಗಿತ್ತು. ಜೊತೆಗೆ JDS ಸ್ಟ್ರಾಟಜಿ ಏನು ಮಾಡ್ತಾ ಇದೆ, ಆ ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುಳಿವುಗಳನ್ನು DK ಶಿವಕುಮಾರ್ ಸಭೆಯಲ್ಲಿ ಮುಂದಿಟ್ಟಿರುವಂಥದ್ದು. ಅಂದರೆ JDS ನಾಯಕರು ಕಾಂಗ್ರೆಸ್ ಶಾಸಕರನ್ನು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಯಾರ್ಯಾರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಇದೆ. ಅದರಲ್ಲಿ ಪ್ರಮುಖವಾಗಿ ಬೇಲೂರು ಗೋಪಾಲಕೃಷ್ಣ ಅವ್ರಿಗೂ ಕೂಡ ಸಂಪರ್ಕ ಮಾಡಿದ್ರೆ ಎಂಬ ಮಾಹಿತಿ ಇದೆ. ಅದ್ರ ಸೇರಿದಂತೆ ಇತರ ಶಾಸಕರಿಗೂ 4-5 ಶಾಸಕರಿಗೂ ಸಂಪರ್ಕ ಮಾಡಿದ್ರು ಎಂಬ ಮಾಹಿತಿ ಇದೆ ಎಂಬ ವಿಚಾರವನ್ನು ಹೊರಹಾಕಿರುವಂಥದ್ದು. ಹಾಗೆ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಯಾವ ರೀತಿ ಒಂದು ರಣತಂತ್ರ ಹೂಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ CM DK ಶಿವಕುಮಾರ್ ಸೇರಿದಂತೆ ಮಾಜಿ CM ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಿರೋಂಥದ್ದು. ಯಾಕೆಂದರೆ 4 ಅಭ್ಯರ್ಥಿಗಳನ್ನು ಗೆಲ್ಲೋದು ಬಹುತೇಕ ಖಚಿತ. ಆದರೆ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದು ಯಾವ ರೀತಿ, ಯಾವ ಒಂದು ಸ್ಟ್ರಾಟಜಿ ಮೇಲೆ ಗೆಲ್ಲಿಸುತ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕೆಂದರೆ ಒಂದು ಕಡೆ 138 ಪ್ಲಸ್ 2 ಅಂದರೆ ಸೋಮಶೇಖರ್ BJP ಉಚ್ಚಾಟಿತ ಶಾಸಕರಂತ ಸೋಮಶೇಖರ್ ಆಗ್ಬೋದು, ಶಿವರಾಮ್ ಹೆಬ್ಬಾರ್ ಆಗ್ಬೋದು, ಇವರನ್ನ ಸಂಪರ್ಕದಲ್ಲಿದ್ದಾರೆ. ಇವರು ನಮಗೆ ಮತ ಹಾಕ್ತಾರೆ ಎಂಬ ವಿಶ್ವಾಸವನ್ನು ಈಗ ಕಾಂಗ್ರೆಸ್ ನಾಯಕರು ಹೊರಹಾಕಿರುವಂಥದ್ದು. ಇನ್ನು ಹೊರತುಪಡಿಸಿದ್ರೆ 2-3 ಮತಗಳನ್ನು ಯಾವ ರೀತಿ ಸೆಳೀತಾರೆ ಅನ್ನೋದು ಸಾಕಷ್ಟು ಕಾವೇರಿಸ್ತಾ ಇರುವಂಥ ವಿಚಾರ. ಅಂದರೆ ಒಂದು ಕಡೆ JDS ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಂಬ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು. ಅದರಲ್ಲಿ ಯಾರನ್ನ ಸಂಪರ್ಕ ಮಾಡಿದ್ದಾರೆ, ಯಾವ ರೀತಿ ಆ ಮತದಾರವನ್ನು ಹಾಕಿಸ್ಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಅಂದರೆ ನಾಳೆ ನಡೆಯುವಂಥ ಒಂದು ಚುನಾವಣೆಯಲ್ಲಿ 4 ಅಭ್ಯರ್ಥಿಗಳ ಜಯಬೇರಿ ಬಾರಿಸೋದು ಬಹುತೇಕ ಖಚಿತ. ಇನ್ನು 5ನೇ ಅಭ್ಯರ್ಥಿ ಯಾವ ರೀತಿಯನ್ನು ಗೆಲ್ಲಿಸ್ಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ CM DK ಶಿವಕುಮಾರ್ ಅವರ ಸ್ಟ್ರಾಟಜಿ ಈ ಪರಿಷತ್ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಅನ್ನೋದು ಕಾದು ನೋಡ್ಬೇಕಾಗಿರುತ್ತದೆ. ಜೊತೆಗೆ ಸ್ವಾಮಿ, ಈಗ ಅಡ್ಡ ಮತದಾನದ ಭೀತಿ ಏನಾದರೂ ಕಾಡ್ತಾ ಇದೆಯಾ ಕ್ರಾಸ್ ವೋಟಿಂಗ್ದು ಕಾಂಗ್ರೆಸ್ನವ್ರಿಗೆ? ಯಾಕಂದ್ರೆ ಹಲವು ಶಾಸಕರು ಸಚಿವರಾಗಬೇಕು ಅಂತ ಆಸೆ ಇಟ್ಕೊಂಡಿದ್ರು, ಮುನಿಸಿದೆ, ಅಸಮಾಧಾನ ಇದೆ, ಆ ಸಾಧ್ಯತೆಗಳಿದಾವ ಅಥವಾ JDS ನಿಂದ ಆಗ್ಬೋದು ಅಂತ ಹೆಂಗೆ? ಖಂಡಿತ ಪ್ರಭು, ಈಗಾಗಲೇ 3 ಪಕ್ಷ ಅಂದರೆ ಕಾಂಗ್ರೆಸ್ ಸೇರಿದಂತೆ JDS ನಾಯಕರಿಗೂ ಅಡ್ಡ ಮತದಾನದ ಭೀತಿ ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರನ್ನ ಈಗಾಗಲೇ ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಿಸಲಾಗಿದೆ. ಇವತ್ತು ಸಂಜೆ JDS ಶಾಸಕರು ರೆಸಾರ್ಟ್ನ ಹತ್ರ ಮುಖ ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ಕಡೆ ಎರಡೂ ಪಕ್ಷದಿಂದಲೂ ಸಂಪರ್ಕ ಇದ್ದಾರೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಯಾರನ್ನ ಸಂಪರ್ಕಿಸ್ತಾ ಇದ್ದಾರೆ, ಯಾರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಅಂದರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ತಿರೋ ಪ್ರಕಾರ 5ನೇ ಅಭ್ಯರ್ಥಿ ಗೆಲುವಿಗೆ 2-3 ಮತಗಳು ಬೇಕಾಗಿದೆ, ಹೀಗಾಗಿ ನಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ JDS ಅಭ್ಯರ್ಥಿಯಾದಂಥ ಗೋವಿಂದ ರಾಜು ಅವರ ಗೆಲುವಿಗೂ ಕೂಡ 4-5 ಮತಗಳು ಬೇಕು. ಈಗಾಗಲೇ ನಾವು BJP ನಾಯಕರ ಜೊತೆ ಚರ್ಚೆ ಮಾಡಿದ್ದೇವೆ, ಅವರ ಸಹಕಾರ ಇದೆ. ನಾವು NDA ಅಭ್ಯರ್ಥಿಯನ್ನಾಗಿ ಗೋವಿಂದ ರಾಜು ಅವರನ್ನು ಕಣಕ್ಕಿಳಿಸಿದ್ದೇವೆ. ಇನ್ನು ಉಳಿದಂಥ ಮತಗಳನ್ನು, ಆತ್ಮವಿಶ್ವಾಸದ ಮತಗಳನ್ನು ಅಭ್ಯರ್ಥಿಯಾದಂಥ ಗೋವಿಂದ ರಾಜು ಅವರು ಕೇಳಿದ್ದಾರೆ. ನೋಡೋಣ ಭಗವಂತನ ಇಚ್ಛೆ ಯಾವ ರೀತಿ ಆಗುತ್ತೆ ಅನ್ನೋದು. ಆದರೆ ಇಲ್ಲಿ ಪ್ರಮುಖವಾಗಿ ಚಿಂತನೆ ಮಾಡಬೇಕಾಗಿರೋದು ಒಂದು ವಿಚಾರ ಅಂದರೆ, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಇರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಯಾಕೆಂದರೆ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಚಿವರನ್ನ ಕೈ ಬಿಡಲಾಗಿದೆ. ಮತ್ತೆ 2ನೇ ಹಂತದ ಪಟ್ಟಿಯಲ್ಲೂ ಕೂಡ ಕೆಲವರು ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಿಷ್ಟು ಶಾಸಕರಂತೂ ಅಸಮಾಧಾನ ಹೊಂದಿರೋದು ಸಹಜ. ಈ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಆಗುತ್ತಾ ಅಥವಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರ್ತಾರ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು ಪ್ರಭು. ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ.